ಏ ಏನೇ ಹೇಳ ಹೋಗು ಈ ಅಜ್ಜಿ ತಾತನ ನೋಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟೈತೆ ನಂಗಂತೂ ಯೋಸ್ತಿನ ಅಂತ ನೋಡ್ಕೊಳದ್ಲ ಇವ್ರು ಕೊಡೋ 5,000-6,000 ರೂಪಾಯಿಗೆ ಯಪ್ಪ ಈ ಅಜ್ಜೋರ್ನ ಏಳಿದ ಅಡುಗೆ ಮಾಡಾಕ್ಬೇಕು ಏಳಿದು ನೋಡ್ಕೋಬೇಕು ಮಾಡಬೇಕು ಮಗ ನನ್ಗೆ ಯಾಕೋ ಈಗ ಸೋರ್ ಬತ್ತಿಲ್ಲ ಕಣ. ನನಗಂತೂ ಸ್ಯಾನೆ ಅಂದ್ರೆ ಸ್ಯಾನೆ ಬೇಜಾರಾಯ್ತಾಯ್ತು ನನಗಂತೂ ನೋಡು. ಹೆಂಗೋ ಇವ್ರ ಮಕ್ಕಳು ಪ್ಯಾಟನಾಗವ್ರಲ್ಲ ಅದಕ್ಕೆ ನಮ್ಗೆ ಹೇಳೋದು ನೋಡ್ಕಳಿ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದೀವಿ ತಾನೆ. ಸರಿಯಾಗಿ ಒಂದು 15-20 ಸಾವಿರ ಕೊಡೋದು ಬದಲು 5,000 ಈ 5,000 ರೂಪಾಯಿನಾಗೆ ಈ ಅಜ್ಜಿ ತಾತನ ಎಲ್ಲಿ ನೋಡ್ಕೊಳ್ಳೋಣ ಹೇಳು. ನನಗೂ ಸಾಕಾಗೋಗ್ಬಿಟ್ಟೈತೆ ಮಗ. ಥೂ ಹೆಂಗನ ಮಾಡಿ ಸುಮ್ಕೆನಿಯ ಊರಾಗೆ ಹೋಗ್ಬಿಟ್ಟು ಏನಾರ ಮಾಡ್ಬೇಕಷ್ಟೇ ಏನಿಯ. ಈ ಅಜ್ಜಿ ತಾತನ ಮನೆಗೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಆ ಅಜ್ಜಿ ಒದ್ರಾಗ ಶುರು ಮಾಡ್ಕೊಂಡ್ಲು ಅಂತಂದರೆ ಒದ್ರು ಮಲ್ಲಕ್ಕ ಒದ್ರು ಅನ್ನಂಗೆ ಒದ್ರುತ್ತಾನೆ ಇರೋದೆ ಕೇಳಿ ನನ್ನ ಜಲುಮುಖೆ ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಆ ಅಜ್ಜಿ ಹೇಳೋದನ್ನೆಲ್ಲ ಕೇಳಿ ಅಮ್ಮ ಹುಸಿ ಅಡ್ಜಸ್ಟ್ ಮಾಡ್ಕೋಬೇಕು ಕಣಮ್ಮ. ಏನು ಮಾಡೋಕ್ಕಾಯ್ತದೆ ಹೇಳು? ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋನು ಇದು ಮಾಡ್ಕ. ಅಮ್ಮ ಸಖತ್ ಕಷ್ಟ ಆಯ್ತೈತೆ. ಈಚೆ ಕಡೆ ದುಡಿಬೇಕು ಮಾಡಬೇಕು ಅಂತ ಹೇಳಿದ್ರೆ ನಾನು ಅದು ಇದು ವ್ಯಾಪಾರ ಮಾಡನಿ ಅಂತ ಅನ್ಕೊಂಡ್ರೆ ಅದು ಆಯ್ತಿಲ್ಲ. ಅಡಿಕೆ ವ್ಯಾಪಾರ ಮಾಡನಿ ಅಂದರೆ ಅಯ್ಯೋ ಯೋಷ್ಟು ಜನ ಕಣಮ್ಮ. ನಾನು ಕಾಂಪಿಟೇಷನ್ ಕೊಡೋಕ್ಕೆ ಅಂತಲೇ ಅದು ಯೋಷ್ಟು ಜನ ಅವರೇ ಗೊತ್ತಾ. ನಾವು ಅಂದ್ಕೊಂಡಷ್ಟು ಏನು ಸುಲಭ ಅಲ್ಲ ಕಣಮ್ಮ. ಹಂಗಂತ ಇದೇ ಮನೆಗೆ ನಿನಗೆ ಸಾಯಕ್ಕಾಯ್ತದ? ಈ ಮುದುಕಿ ನೋಡ್ಕೊಂಡು ಇಲ್ಲೇ ಇರಕ್ಕಾಯ್ತದ? ಆಗಕ್ಕಿಲ್ಲ ಕಣ, ನಂಗೆ ಆಗಕ್ಕಿಲ್ಲ. ಬ್ಯಾಗ್ ಎತ್ಕೊಂಡು ಹೋಯ್ತಿರೋದೇ ನೀನಿಯ. ಕಸ ಗುಡ್ಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಆ ಅಮ್ಮವ್ರನ್ನೆಲ್ಲ ಎತ್ತಿ ಇಳಿಸಿ ಮಾಡಿ ಎಲ್ಲ ಮಾಡು ನೋಡ್ಕ. 5,000 ಸಂಬಳ. ಯಾರಿಗೆ ಬೇಕಲ್ಲ 5,000 ಸಂಬಳ? ಹೇಳು ಓನರ್ಗೆ ಫೋನ್ ಮಾಡ್ಬಿಟ್ಟು ನೀನು ಹೇಳು, ಇಲ್ಲ ನಾನೇ ಹೇಳ್ತೀನಿ ಓನರ್ಗೆ ಫೋನ್ ಮಾಡಿ ನನಗೆ ಸ್ಯಾನೆ ಕಾಸು ಬೇಕು ಅಂತ. ಅವ್ರು ಕೊಡಕ್ಕಿಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ನೀನು ಕೇಳ್ದಷ್ಟು ಕಾಸ ಕೊಡ್ತಾರ? ಹೇಳು, ಕೊಡಕ್ಕಿಲ್ಲ ಎಂಥದೂ ಇಲ್ಲ. ಅವ್ರು ಹೇಳಿದ್ದೆ ಅವತ್ತಿಷ್ಟು. ನೀನು ಸರಿ ಬಿಡು ಮಗ, ಬಾ. ಹೆಂಗೋನೂ ನಮ್ಗೆ ಇವಾಗ ಯಾರು ನಮ್ಮ ಕಷ್ಟಕ್ಕಾಗೋದಿಲ್ಲ. ಹೆಂಗೋ ಸಿಕ್ತಲ್ಲ, ಮನೆ ಸಿಕ್ತಲ್ಲ ಉಳ್ಕೊಳಕ್ಕೆ, ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದು ನೀನೇನೇನೆ. ಇವಾಗ ನೋಡಿದ್ರೆ ಹಿಂಗೆಲ್ಲ ಆಡ್ತಾ ಇದ್ದೀಗ ನೀನು. ಅಯ್ಯ ನಾನು ಅಷ್ಟೇ. ಮತ್ತೆ ಅದು ಹೆಂಗ್ ದುಡ್ಕೊಬಿಟ್ಟು ದುಡ್ಕೊಬಿಟ್ಟು ತಂದಾಕು. ಇರೋ ಒಬ್ಳ ಅಮ್ಮನ ಸಾಕಕ್ಕೆ ನಿಂಗೆ ಯೋಗ್ಯತೆ ಇಲ್ವಾ ನಿನಗೆ? ನೋಡು ಇನ್ ಮ್ಯಾಲ ಮತ್ತೆ ಆ ಅಜ್ಜಿ ತಾತನ ನೀನೇ ನೋಡ್ಕ. ನೋಡು ನಾನು ಕಸ ಗುಡ್ಸೋದು ಏನ ಮಾಡ್ತೀನಿ ಅಷ್ಟೇ. ಇಲ್ಲ ನೀನೇ ಕಸ ಗುಡ್ಸಿ ಪಾತ್ರೆ ತೊಳೆದು ಕೊಡು, ನಾನೇ ಹೊಸಿ ಅಡುಗೆ ಪಡ್ಕೆ ಏನಾರ ಮಾಡ್ಕೊತೀನಿ. ಎಲ್ಲಕ್ಕೆ ಆಮೇಲೆ ನಾನೇ ಮಾಡಬೇಕು ಅಂದರೆ ನಮ್ಮ ಅಮ್ಮನೂ ಊಟ ಸೋಮಾರಿ ಆಯ್ತೈತಿ ಬತ್ತ ಫಸ್ಟ್ ಎಲ್ಲನೂ 15 ದಿನ ಮಾಡೋವಾಗ ಮಾತ್ರ ಒಪ್ಕಂತು. ಬುಡ ಮಗ ಮನೆ ಸಿಕ್ತು, ಹೆಂಗೋ ಅಜ್ಜಿ ತಾತ ನೋಡ್ಕೊಂಡು ಇದು ಬಿಡೋಣ ಅಂತ. ಈಗ ಆಗ್ಲೇನೇ ಮತ್ತೆ ಶುರು ಮಾಡ್ಕಂತಿ ಎಲ್ಲನೂ. ಅಯ್ಯೋ ಇವ ಅಮ್ಮನ ಅದು ಹೆಂಗಪ್ಪ ನೋಡ್ಕೊಳ್ಳೋದು, ಏನು ಮಾಡೋದು ಸಾಕಾಗೋಯ್ತಲ್ಲ. ಈ ಅಜ್ಜಿ ತಾತು ನೋಡ್ಕೊಳ್ಳೋದಲ್ಲ, ಇವ ಅಮ್ಮ ನನ್ನ ಕತೆ ಮುಗಿಸ್ತದೆ. ಯವ್ವಾ ಲೇ ಸುಮಾ ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ಇವ್ರನ್ನ ಈ ಸುದ್ರ ಏನು ಕತೆಯ ಗೊತ್ತಿಲ್ಲ. ಯವ್ವಾ 7 ಟೈಮ್ಗೆ ಏನೂ ಮಾಡ್ಕೊಡಕ್ಕಿಲ್ಲ. ಲೇ ಸುಮಾ ಓ ಬಂದೆ. ಹೇಳಜ್ಜಿ. ನನ್ನ ಮಗ ನಿನ್ನ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇಕ್ಕಿರೋದು. ನೀ ನೋಡ್ರೆ ಮಿಣ ಓಡಾಡ್ತಿದೀಯ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಅಂತ ಹೇಳಿ. ಈಗ ನನಗೆ ಕಾಪಿ ಕುಡಿಯೋ ಟೈಮ್ ಆಗ್ಲಿಲ್ವಾ? ಯವ್ವಾ ಈ ಮುದುಕಿ ಕಾಟ ತಡ್ಕೊಳಕ್ಕಾಯ್ತಿಲ್ಲ. ಇವ ಮುಂದೇನು ಹೊಟ್ಟೆನ ಇಲ್ಲ ಕನ್ನಂಬಾಡಿ ಕಟ್ಟೆನ. ದಿನಕ್ಕೆ 15,000 ಕಾಫಿ ಕುಡಿತಾಳೆ. ಆಮೇಕಿಂದ ಅಡುಗೆ ಮಾಡು ಸಾಯಿಸ್ತಾಳೆ ಸುಮ್ಕೆನೆ. ಅಡುಗೆ ಮಾಡೋಕ್ಕೆ ಬಿಡೋಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗಂತೂ ಈ ಮುದುಕಿತಾಗೆ ಯಾರು ಎಣಗ್ದೋರು ಅಂತ ಅನ್ನಿಸ್ತೈತೆ. ಯವ್ವಾ ಇದೆಲ್ಲ ಬೇಕಿತ್ತ ನನಗೆ? ಅಮಿಕೊಂಡು ಸುಮ್ಕೆ ಎಲ್ಲ ಇದ್ದಿದ್ರೆ ಆಗಿರೋದು ನಾನು. ಏನೇ ಗೊಣಗ್ತಿದೀಗ? ಹಂಗಲ್ಲ ಅಜ್ಜಿ, ಹೆಂಗೆ ಕಾಫಿಯ ಯಾವ ಥರ ಮಾಡ್ಕೊಂಬಿಟ್ಟು ಬರಲಿ ಅಂತ ಯೋಚನೆ ಮಾಡ್ತಿದ್ದೆ. ಸಕ್ಕರೆ ಕಾಫಿ ಹಾಕ್ಲಾ, ಕಾಫಿ ಪುಡಿ ಕಮ್ಮಿ ಹಾಕ್ಲಾ, ಹಾಲು ಶಾನೆ ಹಾಕ್ಲಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ನನ್ನ ಮಗ ನಂಗೇನು ಕಮ್ಮಿ ಮಾಡಿಲ್ವೇ? ನನ್ನ ಮಗನೇ ಯಾಕೆ ಕಮ್ಮಿ ಮಾಡ್ತಾನೆ ನನ್ನ ಮಗ? ನೋಡು ಏನು ಕಮ್ಮಿ ಮಾಡಿಲ್ಲ. ಅವ್ನು ತಂದು ಹಾಕಿರೋದು ಎಲ್ಲನೂ ಮಾಡಿಕೊಡು. ಅಲ್ಲ 1 kg ಬಾದಾಮಿ ತಂದು ಕೊಟ್ಟಿದ್ನಲ್ಲ ನನ್ನ ಮಗ, ಆ kg ಬಾದಾಮಿ ಒಲ್ಲಿ ತಿನ್ನಕ್ಕಾಗಕ್ಕಿಲ್ಲ ನನ್ನ ಕೈಲಿ ಅಂತ ರುಬ್ಕೊಂಡು ತಿಂತಿದ್ದೆ ನಾನು. ಈಗ ನೋಡಿದ್ರೆ ಅರ್ಧ kg ಆಗ್ಬಿಟ್ಟವಲ್ಲ. ಏನಾದ್ರೂ ಇನ್ನು ಉಳ್ದಿರೋದೆಲ್ಲನೂ ನಾನು ಏನು ನಿಮ್ಗೆ ರುಬ್ ಕೊಡ್ತಾ ಇದ್ದೀನಿ ಕಣಜ್ಜಿ. ನೋಡ್ತಾ ಇವನಿ ನಾನು ರುಬ್ಬಿ ಕೊಡ್ತಾ ಇರೋದನ್ನ. ರುಬ್ಬಿ ಬಾಯಿಗೆ ಒಟ್ಟು ನುಣ್ಣಗೆ ಹಾಕಂತ ಇದೀಗಲ್ಲ. ಹಿಂಗೆ ನನ್ನ ಬಾದಾಮಿ ಎಲ್ಲ ತಿನ್ಕೊಂಡು ಕುಂತ್ಕೊಂಡು ನಾನೇನಿಲ್ಲ ಸಂಬಳದಾಗ ನನ್ನ ಮಗಂಗೆ ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಡ್ತೀನಿ. ಅಯ್ಯೋ ಅಜ್ಜಿ, ಕೊಡ್ತಿರೋದೇ 4-5 ಸಾವಿರ ರೂಪಾಯಿ ಸಂಬಳ, ಅದ್ರಾಗ ಕಟ್ಟು ಮಾಡಿಸ್ಬಿಟ್ರೆ ನಾನು ಎಲ್ಲಿಂದ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಇದು ಮಾಡ್ಲಿ ಹೇಳು? ಬೇಡ ಕಣಜ್ಜಿ, ಬಾದಾಮಿ ತಿನ್ನೋದೇ ಇಲ್ಲ. ಇನ್ನೊಂದು ಬಾದಾಮಿ ತಿಂದ್ರೆ ಪರಕೆ ಕೊಡಿ. ಅಯ್ಯೋ ಈ ತಾತಿ ಎಲ್ಲೋಯ್ತು. ಈಗ ಈ ತಾತನ್ನು ಕರ್ಕೊಂಬಿಟ್ಟು ಬರ್ಬೇಕು. ಇಲ್ಲ ನಿಮ್ಗೆ ಕಾಪಿ ಮಾಡ್ಕೊಟ್ಬಿಟ್ಟು 5 ನಿಮಿಷಕ್ಕೆ ವಾಪಸ್ ಬಂದ್ಬಿಡ್ತದೆ. ನಾನು ಕಾಪಿ ಅಂತ ಕರ್ಕೊಂಬಿಟ್ಟು ಬರ್ತೀನಿ ತಾತನ್ ಫಸ್ಟ್. ಆವಯ್ಯನು ಎಲ್ಲೇ ಹುಡಿಕೊಂಡು ಹೋಗಿ ಅಜ್ಜಿ ಹುಡಿಕೊಂಬಿಟ್ಟು ಬರ್ತೀನಿ. ನೀನು ಸಮಾಧಾನ ಮಾಡ್ಕ.
ಆ ಈ ಬಿಲಾಲಿನ ಅದೇನು ಅಂತ ಹೇಳ್ಬಿಟ್ಟು ನನ್ನ ಮಗ ಕೆಲ್ಸಕ್ಕೆ ಕೂದ್ನೋ ಏನೋ ಗೊತ್ತಿಲ್ಲ. ಈಗಿತ ಉಗಾದಿ ಹಬ್ಬಕ್ಕೆ ಬಂದ್ರೆ ಮೊದಲು ಇವಳನ್ನ ಕೆಲಸದಿಂದ ತೆಗೆದು ನನ್ನ ಮಾತು ಯಾರು ಕೇಳ್ತಾರೋ ಅಂಥವ್ರನ್ನ ಮಾತ್ರ ಇಕ್ಬೇಕು. ಇವ ಅಜ್ಜಲ್ಲೋದ್ನೋ ಇವನ್ ಕಥಿಯೋ ನಾ ಕಾಣೆ. ಅಲ್ಲ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ನಂಗೆ ಒಬ್ಬ ಮನುಷ್ಯರಿಲ್ವೇ, ಮಾತಾಡೋಣ ಅಂತ ಹೋದ್ರೆ ಮಾತಾಡಕ್ಕೆ ಹಾಕ್ಕೊಡ್ದು. ಮಾತಾಡಕ್ಕೆ ಬಿಡೋದು ಇಲ್ಲ ಇವಳು, ಹಂಗೆ ಓಡಂಟೋಗ್ಬಿಡ್ತಾಳೆ. ಅಯ್ಯೋ ಶಿವಪ್ಪ. ಅಜ್ಜಿ ಪ್ಯಾಟೆ ಕಡೆಗೆ ಹೋಯ್ತೀನಿ, ಏನಾರ ಬೇಕಾ ಸಾಮಾನು ತಕೊಂಬಿಟ್ಟು ಬರ್ತೀನಿ. ಆ ಸಾಮಾನು ಏನು ತಂದೆಯಾ ನೀನು? ಅವ್ವ 500 ರೂಪಾಯಿ ಕೊಟ್ರೆ ಚಿಲ್ಲರೆ ವಾಪಸ್ಸೇ ಬರೋಕ್ಕಿಲ್ಲ, ಹಂಗೆ ಜುಮ್ ಅಂತ ಹೊಂಟೋಯ್ತದೆ ಕಾಸೆಲ್ಲ ನನಗೆ. ನೋಡು ಯೋನಾರ ಬೇಕಾದ್ರೆ ನನ್ನ ಮಗಂಗೆ ಹೇಳ್ತೀನಿ, ನನ್ನ ಮಗ ನೀನು ಕಾಸು ಹಾಕ್ತಾನೆ, ಅವಾಗ ತಕೊಂಬಿಟ್ಟ ನಮ್ಮ ತಾಗೆಲ್ಲ ಇಸ್ಕೊಂಡು ತಕೊಂಬಿಟ್ಟು ಬರ ಅಂತ ಪಿಲಾನ್ ಮಾಡ್ಬೇಡ ನೀನು. ಹೋಗ್ಲಾ ಮುಟ್ಟಾಳ. ಅಯ್ಯೋ ಅಜ್ಜಿ, ನೀ ಹಿಂದಿನ ಕಾಲದ ರೇಟ್ ಹೇಳ್ತೀಯ. 10 ರೂಪಾಯಿಗೆ ಅರ್ಧ ಕೆಜಿ ಸಕ್ಕರೆ ತಗೋಬಾ, 10 ರೂಪಾಯಿ ಕಾಫಿ ಪುಡಿ ತಗೊಂಬಿಟ್ಟು ಬಂದ್ರೆ ನಾನು ಎಲ್ಲಿಂದ ತಗೊಂಬಿಟ್ಟು ಬರಲಿ? ಇದ್ದೇ ಇರ್ತದಲ್ಲ ಶಾನೆ ಎಲ್ಲನೂ ರೇಟು. ಈಗೇನು ಹೊಸಿ ರೇಟ್ ಆಗೈತೆ ಅಂತ ಅನ್ಕೊಂಬಿಟ್ಟು ಶಾನೆ ರೇಟ್ ಆಗೋಗ್ಬಿಟ್ಟೈತಿ ಇವಾಗ. ರೇಷನ್ ಪಾಸನ್ ಎಲ್ಲನೂ ನೀವು ಅನ್ಕೊಂಡಂಗೆಲ್ಲ ಕಮ್ಮಿ ರೇಟಿಗೆ ಸಿಗಕ್ಕಿಲ್ಲ. ನೀವು ನನ್ನೇ ದೊಡ್ಡ ಕಳ್ಳ ಅಂತ ಅನ್ಕೋತೀರ. ನೋಡಿ ಪ್ಯಾಟೆಗೆ ಹೋಯ್ತಾ ಇದ್ದೀನಿ, ನೀವು ಏನಾರ ಬೇಕು ಅಂದರೆ ಫೋನ್ ಹಾಕಿ ನನಗೆ ಹೇಳಿ. ತಾತಂಗೆ ಏನಾರ ಸೇದಕ್ಕೆ ಸಿಗರೇಟೋ ಬೀಡಿನೋ ಬೇಕಾರೆ ಕೇಳಕ್ಕೆ ಹೇಳಿ, ತಗೊಬಿಟ್ಟು ಬರ್ತೀನಿ. ನನ್ನ ಗಂಡು ನಾಳೆ ಮಾಡ್ತೀರಾ ಬೇವರ್ಸಿ ನೀನೇನೇನಿಯ? ಅವ್ನು ಸೇರ್ತನೋ ಬಿಡ್ತಾನೋ, ಇವ್ನು ಖರ್ಚು ಕಾಸು ಮಾಡ್ಕೊಳಕ್ಕೆ ಹೋಗೋಗಿ ತೊತ್ತಿರೋದೇನಿಯ? ನನ್ನ ಮಗ ನಿನ್ನ ಕೆಲಸಕ್ಕೆ ಇಕ್ಕಿರೋದು ನಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ. ನಿಂದೆಲ್ಲ ತಿಂದು ಹೊಟ್ಟೆ ತುಂಬ ತೇಗಿ ನೆಮ್ಮದಿಗಿರ್ಬೇಕು ಅಂತ ಅಲ್ಲ. ಹೋಗ್ಲಾ ಬಡ್ಡೆತದೆ ಮಾಡೋಗಿ ಸುಮ್ಕೇನೆ. ಕ್ಯಾಮೆ ಮಾಡಕ್ಕಿಲ್ಲ ಅಮ್ಮ ಮಗಂದು ಬರೀ ಮಾತಾಯ್ತು. ನಡಿಲಾ ಕ್ಯಾಮೆ ಮಾಡು. ಅಲ್ಲಿ ಈಚೆ ಕಡೆ ಎಲ್ಲ ನಂದೆ ಹೊಸಿ ಕ್ಲೀನ್ ಮಾಡು. ಸುಮ್ಮನೆ ನಿನಗೆ ಕಾಸು ಕೊಟ್ಟು ಇಸ್ಕೊಬಿಟ್ಟು ನನ್ನ ಮಗಂಗೆ ಹೊಸಿ ಹೇಳ್ಬೇಕು ಫೋನ್ ಹಾಕ್ಬಿಟ್ಟು. ಎಂತ ಲೋಪರಗಳನ್ನ ಮನೆ ಕೆಲ್ಸಕ್ಕೆ ಮಾಡಿಕೊಂಬಿಟ್ಟಿದೀವಿ ನಾವು. ಅದಿಯೋಳು ಸಿಕ್ಬಿಟ್ರು ಇವ್ರು ನಮಗೆ. ಲೇ ಸುಮಿ ತಗೊಂಬಿಟ್ಟು ಬಾರೆ ಕಾಪಿಯಾ. ಅವಜ್ಜು ನುಡಿಕೊಂಡ್ರೆ ಅವತ್ತು ಸಿಗಕ್ಕಿಲ್ಲ. ಇವಳು ಅಲ್ಕಂಡು ಬಿದ್ದಿರ್ತಾನೋ ಇವನ್ ಕತಿಯೋ. ತಗೊಂಬಿಟ್ಟು ಬಾರೇ ಸುಮಿ. ಹೋಗತ್ತಾಗೆ ಎಲ್ಲೋ ಹೋಗ್ಬಿಡ್ತಾಳೆ ಇವಳು. ಮಾಂಗ್ಮಯ ಆಗೋಗ್ಬಿಟ್ಟತ್ತಾಗೆ 5 ನಿಮಿಷ ಒಳಗಡೆ ಇದ್ರೆ ನೀವು ಎಲ್ಲೋ ಹೊಂಟೋಗ್ಬಿಟ್ಟಿರ್ತಾಳೆ ಇವಳು ಬೊಡ್ಡಿ ಅಂತನೂ ನಾ ಕಾಣೆ. ಯೋನ್ ಆಗ್ಬಿಟ್ಟೈತೆ ಅಂತ ನಂಗೆ ಗೊತ್ತಾಯ್ತಿಲ್ವಲ್ಲ. ಯವ್ವ ಅದು ಯಾಕೆ ಇಲ್ಲಿ ಇರೋಕಿಲ್ವೋ, ಅದು ಯಾಕೆ ಓಡೋಯ್ತಳು? ನಾ ಕಾಣೆ ಕಣವ, ಈ ರಿಸ್ಯನೇ ಗೊತ್ತಾಗಕ್ಕಿಲ್ಲ. ಅಮ್ಮ ಮಗು ನಿಸ್ಯ. ಲೇ ಸುಮಿ ತಗೊಂಬಿಡ್ಬಾ ಕಾಪಿಯಾ. ಅಜ್ಜಿ ತಗೊಳ್ಳಿ ಕಾಪಿಯ, ಆಮೇಲೋ ಈಚೆ ಕಡೆಗೆ ಹೋಗೈತೆ. ಹೂಕಣ ನಿಮ್ಮಮ್ಮ ಡಿಸಿ, ನಿಮ್ಮ ಅಮ್ಮ ಈಚೆ ಕಡೆಗೆ ಹೋಗ್ಲಿಲ್ಲ ಅಂದ್ರೆ ಮನೆಗಿರೋ ಕ್ಯಾಮ್ ಎಲ್ಲ ಮಾಗಕ್ಕಿಲ್ಲ ನೋಡು. 3 ಹೊತ್ತು ಈಚೆ ಕಡೆ ಬಿದ್ದಾಳೆ. ನನ್ನ ಮಗ ನಿಮ್ಮನ್ನ ಕೆಲ್ಸಕ್ಕೆ ಇಕ್ಕೊಂಡಿರೋದು ಮನೆ ಕೆಲಸ ಅಮ್ಮಿಕೊಂಡು ಮಾಡ್ಲಿ ಅಂತ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಬೇವರ್ಸಿ ಆಟ ಆಡ್ಲಿ ಅಂತ ಅಲ್ಲ. ಯವ್ವ ಅದೇನೋ ನಡೀತಾ ಇತ್ತು ನಮ್ಮ ಮನೆಯಾಗೆ. ಹಿಂಗೆ ಆಡ್ತಿದ್ರೆ ನನ್ನ ಮಗಂಗೆ ಪಿನ್ ಇಕ್ಬಿಟ್ಟು ನಿಮ್ಮನ್ನ ಒದ್ದು ಓಡಿಸ್ಬಿಡ್ತೀನಿ ಅಷ್ಟೇ. ಇಬ್ರು ಸಾಕು ಸವಾಸ ನನಗೆ ಬಡೇತದವ. ಅಜ್ಜಿ ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಜ್ಜಿ. ನಮಗೆ ಸಿಕ್ಕಿರೋ ಒಂದು ಒಳ್ಳೆ ಕೆಲಸ ಅಂದ್ರೆ ಇದೇನೇನಿಯ. ನಾವು ಜೀವನದಾಗ ಬಹಳ ಕಷ್ಟ ಆಗಿದ್ದೀವಿ ಕಣಜ್ಜಿ. ಮನೆ ಮಠ ಇಲ್ಲ ಪಾಪ. ನೀವು ನಮಗೆ ಉಳ್ಕೊಳಕ್ ಮನೆಯ ಕೊಟ್ಟಿದ್ದೀರಾ, ಜಾಗ ಕೊಟ್ಟಿದ್ದೀರಾ ಇಲ್ಲಿ. ಹಂಗೆ 3 ಹೊತ್ತು ನಿಮ್ಗೆ ಏನು ತಿಂತೀವೋ ನೀವು ತಿಂತೀರೋ ಅದೇ ಊಟ ನಮಗೆ ತಿನ್ನೋಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಇದು ತಿನ್ನೋಬೇಕಾ ನಮಗೆ? ಅಜ್ಜಿ ನೀವು ತಗೊಳ್ಳಿ ಕಾಪಿಯಾ. ನೀವು ಕೇಳ್ದಾಗೆಲ್ಲ ನಾನು ಮಾಡ್ಕೊಡಕ್ಕಿಲ್ವಾ? ಸರಿ ಆಯ್ತು. ಯೋನ ನಿನ್ನ ಮಕ್ಕ ನೋಡಿ ಬಿಡ್ತಾ ಇವನಿ. ನಿಮ್ಮ ಅಮ್ಮನ ಮಕ್ಕ ನೋಡ್ರೆ ಮೊಯ್ಯು ಉರಿತದೆ. ಹೋಗಿ ಹಿಂದೆಗಡೆ ಎಲ್ಲ ಕಸ ಪಸ ಎಲ್ಲ ಗುಡಿಸ್ಬಿಟ್ಟು ಸಿಕ್ಕಿಲ್ಲ ಮಾಡು. ಯವ್ವ ನಾನು ಹತ್ತಾಗೆ ರೂಮಾಗ ಹೋಗೋಸಿ ಮನೆ ಕತ್ತೀನಿ. ಸಾಕಾಗೈತೆ ನಂಗಂತೂ. ಸರಿ ಅಜ್ಜಿ ಹೋಗಿ ಮನೆ ಕಳಿ. ಅಮ್ಮ ನೀನು ಹಿಂಗೆಲ್ಲ ಮಾಡಿದ್ರೆ ನಮ್ಮನ್ನ ಕೆಲಸದಿಂದ ತೆಗ್ದಾಕ್ತಾಳಷ್ಟೇ ಅಜ್ಜಿ. ಅಲ್ಲ ಕಣಮ್ಮ, ಕೇಳ್ದೆ ಕಾಪಿ ಮಾಡ್ಕೊಡಕ್ಕೆ ಏನಮ್ಮ ನಿಂಗೆ? ಸುಮ್ಕಿರ್ಲ ಮರಿ, ನಿಂಗೇನು ಗೊತ್ತಾಗಕ್ಕಿಲ್ಲ. ಅಮ್ಮ 15 ಸಲ ಕಾಪಿಯ ಕೇಳ್ತಾಳೆ. ಕ್ಯಾಪಿ 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 ಅಂತ ಬಡ್ಕತ್ತಿತ್ತಾಳೆ. ಯಾರು ಮಾಡಿಕೊಟ್ಟಾರು? ಅಯ್ಯಯ್ಯ ಮುದುಕಿಗೆ ನೋಡಿ ಸುಮ್ಕಿನಿಯ ಮಗ. ನನಗೂ ನಾಲ್ಗೆ ಸೇದು ಹೋಗೈತಿ. ಇವ್ರು ಬರೀ ಮುದ್ದೆ ಬಸ್ಸಾರು ಕೋಳಿ ಸಾರು ಅಂತ ಸಿಟಿಗೆ ಹೋಯ್ತೀನಿ ಅಂತಿದ್ದಲ್ಲ. ಪಿಜ್ಜಾ ಗಿಜ್ಜಾ ತಗೊಬಿಟ್ಟು ಬತ್ತೀಗ. ಏನಮ್ಮ ಪಿಜ್ವಾ? ಓ ಸುಮ್ ಕೂತ್ಕೊಳ್ಳಮ್ಮ. ಎಲ್ಲ ಬಂದಿದ್ರೆ ಸಂಬಳ ಎಲ್ಲ ಖರ್ಚು ಮಾಡ್ಕೊಂಡು ಕುಂತ್ಕೊಳಕಾಯ್ತದ? ನಾಲ್ಗೆ ಪಿಟಿ ಅಂತ ಆಯ್ತು ಕಣ. ಹೋಗ್ಲಾ ತಕೊಂಬಿಟ್ಟು ಬಾ ಹೋಗ್ಲಾ. ಅಮ್ಮ ನೀನು ಈ ಜನ್ಮದಾಗ ಉದ್ದಾರ ಹಾಕಿಲ್ಲ, ನನ್ನ ಉದ್ದಾರ ಹಾಕಿ ಬಿಡಕ್ಕಿಲ್ಲ. ಹೊಸಿ ದುಡ್ಡೆಲ್ಲ ಕುಡಿಕೊಂಡು ಬಿಸ್ನೆಸ್ ಮಾಡೋಣ ಮಗ. ಈ ಬರೋ ಕಾಸೆಲ್ಲ ಕುಡಿಕೊಂಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಈಗ ನೋಡಿದ್ರೆ ತಿರುಗಿ ತಿನ್ನ ತಗೊಂಬಿಟ್ಟ. ಅದು ತಗೊಂಬಿಟ್ಟು ಬೈಕ್ ತಗೊಂಬಿಟ್ಟು ಬಂತೀಗ ಮನೆಯಾಗೆ ರೇಷನ್ ಐತಲ್ಲ ಮಾಡ್ಕೊಂಡಿಲ್ಲ ತಿನ್ನ ಸುಮ್ಕಿರು. ಹೋಗ್ಲಾ ಬಿಡತದೆ ಸುಮ್ಕೆನೆನಿಯ. ಹೋಗ್ ಸುಮ್ಕೆ ತಗೊಂಬಿಟ್ಟು ಬಾ. ಹೋಗಿ ಸುಮ್ಕೆನೆ. ಏನ್ ಆಗಕ್ಕಿಲ್ಲ. 500,000 ರೂಪಾಯಿ ಖರ್ಚು ಮಾಡಿದ ತಕ್ಷಣ ನಾವೇನು ಹಾಳಾಗಿ ಹೋಗಿಲ್ಲ. ಹೋಗ್ಲಾ ಸುಮ್ಕೆನೆ. ಹೋಗಿ ನೀನು ನಂಬ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ದಲ್ಲ. ನಾನು ಯಾಕಡೆ ತಗೊಂಡು ನಾನು ನೋಡ್ಕೋಬೇಕು. ಹೋಗಮ್ಮ ಹೋಗ್ಲಾ ಮಗ ತಗೊಂಬಿಟ್ಟು ಬಾ ಹೋಗು. ಆ ಮುದುಕಿ ತಿರುಗಿ ಸಾಯ್ತದೆ. ನೋಡು ತಂದಿದ ತಕ್ಷಣ ಎತ್ತಿಕ್ಬಿಡ್ಬೇಕು. ನಮ್ಮ ರೂಮ್ ಐತಲ್ಲ, ನಮ್ಮ ರೂಮ್ಗೆ ಎತ್ಕೊಂಬಿಟ್ಟು ಬಂದ್ಬಿಡು. ರೂಮಾಗ ಮಾಡಿಕೊಬಿಡನಿ ಸರಿನಾ? ರೂಮಾಗ ಮಾಡಿಕೊಂಡು ಹಂಗೆ ಎತ್ಕೊಬಿಟ್ಟು ಎತ್ತಿಕೊಂಬಿಡನಿ. ಈಗಲೇ ಹೇಳಿದ್ದೀನಿ, ತರಕ್ಕೆ ಹೋಗ್ಬೇಡ, ಎಲ್ಲರ ಮುಂದೆನೂ ತೋರ್ಸೋಕೆ ಹೋಗ್ಬೇಡ. ಆ ತಾತಪ್ಪಂಗೆ ಹೇಳು ನಿಂಗೆ ಏನಾರ ಬೇಕಾ ತಗೊಂಬಿಟ್ಟು ಬರ್ತೀನಿ ಅಂತ ಹೇಳಿ ಆ ತಾತಪ್ಪನ ತಗೊಂಡು 500 ರೂಪಾಯಿ ಇಸ್ಕೊಂಡು ಹೋಗು. ಆ ತಾತಪ್ಪ ಕೊಡ್ತಾನೆ. ಆ ಅಪ್ಪಂಗೆ ಹೇಳು 600 ರೂಪಾಯಿ ಆಯಿತು ಅಂತ ಹೇಳಿ ಸುಮ್ಮನೆ ಆಯ್ತಾನೆ. ನಾವಿಂತ ಕುಂತ್ರಿ ಕೆಲಸ ಮಾಡ್ತೀವಿ ಅಂತಾನೆ ನೀ ಅವ್ರ ಮಗನ ಹತ್ರ ಕಾಸು ಹಾಕ್ಸ್ಕ ಅಂತ ಹೇಳೋದು. ಅವ್ರ ಮಗಂಗೆ ಎಲ್ಲದ್ರದ್ದು ರೇಟು ಗೊತ್ತು ಕಣಮ್ಮ. ಗೊತ್ತಾ ನಿನಗೆ ಏನು ಹೇಳಿದ್ರು ನಿಂಗೆ ಅರ್ಥ ಆಗಕ್ಕಿಲ್ಲ ಬಿಡು. ನಾನು ಕಷ್ಟವಾಗಿ ಯಾರಿಗೆ ಹೇಳನಿ. ನಿನಗೆ ನೋಡಿದ್ರೆ ಪಿಜ್ಜಾ ತಿನ್ನ ಆಸೆ. ಅಯ್ಯೋ ಕರ್ಮವೇ.
ಈ ಹೋಗ್ಲ ತಕೊಂಬಿಟ್ಬಾ ಹೋಗು. ಹಂಗೇನೆ ನೀ ಬರ್ಬೇಕಾರೆ ಹೋಟ್ಲಾಗೆ ಒಂದ್ 20 ರೂಪಾಯಿ ಸಾಂಬಾರ್ ಕಟ್ಟಿಸ್ಕೊಂಬಿಟ್ಬಾ. ರಾತ್ರಿಗೆ ಯಾರ್ಲ ಮಾಡ್ತಾರೆ ಈ ಮುದುಕಿ ಸಾಯ್ತಾಳು ಮಾಡು 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 ಅಂತ. ಯಾರು ಮಾಡ್ತಾರ ಅತ್ತಗೆ ಸುಮ್ಕೆ ಅದನ್ನೇ ನೀ ಸಾರ್ನ ಬಿಸಿ ಮಾಡ್ಬಿಟ್ಟು ಒಂಚೂರು ಅನ್ನ ಕೂಗಿಸ್ಬಿಟ್ಟು ಇಕ್ತೀನಿ. ಹೋಗು ತಕೊಂಬಿಟ್ಬಾ ಹೋಗ್ ಸಾರ್ನ. ಅವ್ರಿಗೂ ಸಾರು ತರಬೇಕಾ? ಅವ್ರು ತಿನ್ನಕ್ಕಿಲ್ಲ ಕಣಮ್ಮ ಹೋಟ್ಲು ಸಾರಿಲ್ಲ. ನಾನೇ ಮಾಡಿದ್ದು ಅಂತ ಹೇಳ್ತೀನಿ ಹೋಗ್ಲಾ. ಓ ನೀನು ಹೇಳಿದ ತಕ್ಷಣ ಹೋಗ್ಬಿಟ್ಟಾರೆ. ಆ ಸರಿ ಬಿಡು, ಏನಾರ ಮಾಡ್ಕೊಂಡು ಹಂಗೇನಂತೆ ತಗೊಬಿಟ್ಟು ಬರ್ತೀನಿ. 20 ರೂಪಾಯಿ ಸಾರು ತಗೊಬಿಟ್ಟು ಬಂದು ಒಂದು ಪಿಜ್ಜಾ ತಗೊಬಿಟ್ಟು ಬರ್ತೀನಿ ಅಷ್ಟೇ. ನೀನು ಅದ್ರ ಮೇಲೆ ಏನಾರ ಕೇಳ್ಬಿಟ್ರೆ ನಾನೇನಿಲ್ಲ, ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ತಿರು ಫೋನ್ ಹಾಕ್ಬಿಟ್ಟು ಅದು ತಗೊಬಿಟ್ಟು ಬಾ ಇದು ತಗೊಬಿಟ್ಟು ಬಾ ಅಂತ ಅಂದ್ಬೇಡ. ದುಡ್ಡೆಲ್ಲ ಖಾಲಿ ಖಾಲಿ ಖಾಲಿ. ಯಪ್ಪ ದೇವ್ರೇ ಬಿಡತ್ತಾಗೆ. ಅಯ್ಯೋ ಪ್ಯಾದ್ ಬಡ್ಡಿ ನನ್ನ ಮಗ, ಇವತ್ತೇ ಸಾಯ್ತೀವೋ ನಾಳೆಗೆ ಸಾಯ್ತೀವೋ ಒಟ್ಟು ತುಂಬ ತಿನ್ ಸಾಯನಪ್ಪ ಅನ್ನೋ ಬುದ್ಧಿ ಇಲ್ಲ ನನ್ನ ಮಗಂಗೆ. ಅದೇನ್ ತಲೆನಾಗ ತುಂಬ್ಕೊಂಡವನೋ ಬುದ್ಧಿಯ, ಒಂದು ಚೂರು ತಲೆನಾಗಿ ಇವನು ಇಲ್ಲ. ಯೋಗ್ಯತೆಗೆ ಇವನ್ಗೆ ಎಲ್ಲಾರ ಅಪ್ಪನ ಬುದ್ಧಿ ಬಂದ್ಬಿಟ್ಟೈತೆ ಒಂಚೂರು. ಲೇ ಸುಮಿ, ಲೇ ಸುಮಿ, ಈ ಅಮ್ಮನ್ ಶುರುವಾಯ್ತು ಕಣಮ್ಮ. ರೂಮ್ಗೆ ಹೋತಾಳೆ ಬಡ್ಕತಾಳೆ, ಇಲ್ಲಿಗೆ ಬತ್ತಾಳೆ ಬಡ್ಕತಾಳೆ. ಥು, ಏನೋ ಪಟ್ ತುಂಬ ಊಟ ತಿನ್ಕೊಂಡಿರ್ಬೋದಲ್ಲ ಅಂತ ಬಾಯಿ ಮುಚ್ಕೊಂಡಿರ್ಲಿ ಇವನಿ. ಇಲ್ಲ ಅಂದಿದ್ರೆ ಯಾವತ್ತೋ ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾ ಇದ್ದೆ. ಉಳ್ಕೊಳಕ್ ಜಾಗ 3 ಹೊತ್ತು ಊಟ ಇದಕ್ಕಿನ್ನೂ ಬೇಕಾ ಅಂತ ಅಮ್ಮಿಕೊಂಡಿವ್ನಿ. ಇಲ್ಲ ಅಂದಿದ್ರೆ ಒಂದು ಕ್ಷಣ ನಿಗ್ತಾ ಇರಲಿಲ್ಲ ಇಲ್ಲಿ. ಲೇ ಸುಮಿ ಬಾರೇ ಬಾ, ಒಂದ್ ಲೋಟ ಕಾಪಿ ಇಕ್ಕಂಬಿಟ್ ಬಾ. ಅಯ್ಯ ಮುದುಕಿ, ಈಗ ತಾನೇ ನಿನಗೆ ಕಾಪಿ ಕುಡ್ದಲ್ಲೇ ನನ್ನ ಮಗ ಮಾಡಿಕೊಟ್ಟಿದ್ದನ್ನ ತಿರ್ಗಾ ಕಾಪಿ 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 ಒಂದು ಅಂಡೆ ಕಾಯಿಸ್ಬಿಟ್ಟು ಅದಾಗ ಮಾಡಬಿಡ್ಬೇಕು. ಲೋಟದಾಗ ಒತ್ಕೊಂಡು ತುಂಬ್ಕೊಂಡು ಹೋಗಿ ಕೊಡ್ತಾ ಇರಬೇಕು. ಏನು ಕಾಪಿ ಹುಚ್ಚು. ಯಮ್ಮನ ಮೈಯಾಗೆಲ್ಲ ರೊಕ್ತಾ ಇರ್ತಿಲ್ಲ. ಯಮ್ಮನ ಮೈ ತುಂಬ ಬರೀ ಕಾಪಿ ನೆನೆಯ ಹರಿತೈತಿ. ಅದಕ್ಕೆ ಇವಮ್ಮ ಕಿರ್ಚ್ಕೊಂಡು ನೋಡಿದ್ರೆ ನನ್ನ ಮಾತಾಡಕ್ಕಿಲ್ಲ. 10 ಸಲ ಕೇಳಿದ್ರೆ 1 ಸಲ ಮಾಡ್ಕೊಡೋದು ಅಷ್ಟೇ ಏನೇ ಕಾಪಿಯ. ಅಯ್ಯ ಎಲ್ಲ ಹಾಳಾಗೋದೆ ಸುಮಿ. ನನ್ನ ಮಗ ಅದು ಏನು ಅಂತ ಕೆಲಸದೊಳ್ ನಿಕ್ಬಿಟ್ನೋ ಏನು ಕತಿಯೋ. ಕೆಲಸದೊಳ್ ನಿಕ್ಕಿಲ್ಲ, ನನ್ನ ಬಾಯಿ ಹಾಳಾಗೋಗ ಅಂತೊಳ್ ನಿಕ್ಬಿಟ್ಟವ್ರೆ. ನನ್ನ ಬಾಯಿ ಹಾಳಾಗೋಯ್ತಾಯ್ತು ನನ್ನ ಬಾಯಿ. ಅಯ್ಯಪ್ಪ ಕೂಗಿ 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 ಕನ್ಸಾಗು ಸುಮಿ ಅನ್ನಂಗೆ ಆಯ್ತದೆ. ಬಾರ್ಲೇ ಬಾ, ಹಾಳಾಗೋಗ. ಇವಳು ಎಲ್ಲೋಯ್ತಾಳೋ ಏನೋ, ಇವಳು ಮನೆ ಒಳಗಡೆನೇ ಇರಕ್ಕಿಲ್ಲ ಅಂತಾಳಲ್ಲ, ಎಲ್ಲೋಯ್ತಾಳೆ ಇವಳು. ನನ್ನ ಮಗಂಗೆ ಫೋನ್ ಮಾಡ್ಬಿಟ್ಟು ಹೇಳ್ಬೇಕು ಈ ಬೊಡ್ಡ ಇದಂಗೆ. ಬ್ಯಾರೆ ಎಲ್ಲಾರಾದ್ರೂ ಕರೆಸ್ದವ್ರನ್ನ ಕಳಿಸ್ಲಾ ಅಂತ ಹೇಳಿ. ಬಂದೆ ಅಜ್ಜಿ, ಇಲ್ಲಿ ಸಾರಿಸ್ತಾ ಇದ್ದೆ, ಬಂದೆ. ಈ ಕೆಲಸನೂ ಹೋಗ್ಬಿಟ್ರೆ